ಮಾಡ್ತಾ ಇದ್ದೇವೆ. ಇದಕ್ಕೆ ಪುಷ್ಪ ಮಾತರಂಗೆ ಅನ್ನೋದು ನಮಗೆ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ಹೆಚ್ಚಾಗಿ ಸ್ವಾತಂತ್ರ್ಯ ದಿನ ಹಬ್ಬ ನಾಡಹಬ್ಬ ಥರ ನಾವು ಇಡೀ ದೇಶದಲ್ಲಿ, ನಮ್ಮ ರಾಜ್ಯ ಅಂತ ಇಲ್ಲ, ಇಡೀ ದೇಶದಲ್ಲಿ ಇದಕ್ಕಿಂತ ಖುಷಿ ಯಾವುದೂ ಇಲ್ಲ ನಮಗೆ. ಇವತ್ತು ಸ್ವಾತಂತ್ರ್ಯ ಬಂದಿದ್ದಕ್ಕೆ ನಾವೆಲ್ಲ ಇಲ್ಲಿ ಬದುಕ್ತಾ ಇದ್ದೀವಿ. ಆ ಕಾರಣಕ್ಕೆ ನಮಗೆಲ್ಲ ತುಂಬ ಖುಷಿ ದಿನ ಇವತ್ತು. ನಾವೆಲ್ಲ ಒಂದು ಖುಷಿಯಾಗಿ ಸ್ವಾತಂತ್ರ್ಯ ದಿನ ನಾವು ಆಚರಿಸ್ತಾ ಇದ್ದೀವಿ. ಈ ವಿಜಯನಗರ ಜಿಲ್ಲೆಯಲ್ಲಿ ಸರ್ ಧ್ವಜಾರೋಹಣ ಮಾಡೋದಕ್ಕೆ ವಿನಾಯಿತಿ ಕೇಳಿದರೆ ಸರ್ ಕ್ಷೇತ್ರದಲ್ಲಿ ಮಾಧ್ಯಮದಲ್ಲಿ ನೋಡಿದೆ ನಾನು, ಆ ಥರ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಅವಕಾಶ ಫ್ಲ್ಯಾಗ್ ಹಾಸ್ಟ್ ಮಾಡೋದು ಅದು ಒಂದು ಸೌಭಾಗ್ಯ. ನನಗೆ 3 ಬಾರಿ 4ನೇ ಬಾರಿ ಇವತ್ತು ಮಂತ್ರಿ ಆಗಿರೋದು. ಸಭೆದಲ್ಲಿ ಹೋದರೂ ಹೇಳ್ತೀನಿ, ನಾನು ಮುಸ್ಲಿಮ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಮ್. 2015 ಸಮ್ಮಿಶ್ರ ಸರ್ಕಾರದಲ್ಲೂ 2 ವರ್ಷ ಮಂತ್ರಿ ಆಗಿದ್ದೆ, ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಈ 3 ವರ್ಷ ಮಾಡಿದ್ದೀನಿ ಸರ್. ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು ತಾನೆ, ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ತಾನೆ. ನಾನು ಇಲ್ಲಿ ಮಾಡಿಲ್ವ ಇವತ್ತು? ಬೇರೆಯವ್ರಿಗೂ ಜಿಲ್ಲೆಯಲ್ಲಿ ಅವಕಾಶ ಕೊಡೋದು ಹಿನ್ನೆಲೆಯಲ್ಲಿ ನಾವೇನು BJPದಲ್ಲಿ ಏನು ಕಲಿಯೋದು ಬೇಕಾಗಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಅವರಿಂದ ಏನು ಕಲಿಯೋದು ಬೇಕಾಗಿಲ್ಲ. ದೇಶದ ಪ್ರೇಮಿ ಯಾರು ಏನಿದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ವಿಚಾರ.